ಶ್ರೀಮತಿ ಸಿಂಧೂರ ನಮ್ಮ ನಾಗಿರೆಡ್ಡಿ ಸರ್ ಮತ್ತು ಅವರ ತಂಡದ ಒಂದು ಕಾಣಿಕೆ ನಿಜಕ್ಕೂ ತೆರೆ ಮೇಲೆ ನೋಡಿದರೆ ಅದ್ಭುತವಾಗಿ ಮೂಡಿ ಬಂದಿದೆ. ಆ ಟೀಸರ್ ಇರ್ಬೋದು, ಸಾಂಗ್ಗಳಂತೂ ಅಲ್ಟಿಮೇಟ್ ಆಗಿ ಬಂದಿದೆ. ಎಸ್ಪೆಷಲಿ ಸಾಂಗಲ್ಲಿ ಹೀರೋ ಸರ್ ಮತ್ತು ಹೀರೋಯಿನ್ ತುಂಬ ಮುದ್ದಾಗಿ ಕಾಣ್ತಾ ಇದ್ದಾರೆ. 2-3 ಶಾರ್ಟಲ್ಲಂತೂ ಎಲ್ಲರೂ ವಿಜುವಲ್ ನೋಡಿಯುವಂಥ ಶಾರ್ಟ್ಸ್ಗಳಿದೆ. ನಿಮ್ಮ ಲುಕ್ಕು, ಆ ಒಂದು ಗಾಗಲ್ ಹಾಕ್ಕೊಂಡು ಮತ್ತು ಸೀನರಿ DOP ದಾಸ ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ಕಥೆನೂ ಕೂಡ ತುಂಬ ಸಸ್ಪೆನ್ಸು ಥ್ರಿಲ್ಲರ್ ಇದೆ. ನಿಮಗೆ ನೋಡಿದಾಗೇನೋ ಒಂದು ಬಿಗಿನಿಂಗಲ್ಲಿ ಮೈಥಾಲಜಿ ಅನ್ನಿಸ್ಬೋದು, ಬಟ್ ಕತೆ ಮೈಥಾಲಜಿ ಜೊತೆಯಲ್ಲಿ ಸೋಷಿಯಲ್ ತುಂಬ ಚೆನ್ನಾಗಿ ಒಂಥರ ಕಾಂಬಿನೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ನನ್ನ ಪಾತ್ರ ಒಂದು ಒಬ್ಬ ಹೀರೋ ಸೋದರ ಮಾವನ ಪಾತ್ರ. ಅದು ತುಂಬ ಕ್ರಿಕೆಟ್ ಪಾತ್ರ. ಅದು ತೆರೆ ಮೇಲೆ ನೋಡಿದ್ರೆ ನಮ್ಮ ಹಿಂದಿನ ಹಳೆಯ ಸಿನಿಮಾಗಳಲ್ಲಿ ವಜ್ರಮುನಿಯವರು, ವೀರೇಂದ್ರ ಗೋಪಾಲ್ ಅವರು, ಕುರುಪ ಶ್ರೀನಿವಾಸ್ ಅವರು ಮಾಡ್ತಾ ಇದ್ದ ಪಾತ್ರನ ನೆನಪಿಗೆ ಬರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದು ನೀವು ಸೀನ್ ನೋಡಿದಾಗ ಗೊತ್ತಾಗುತ್ತೆ. ರೀ ರೆಕಾರ್ಡಿಂಗಲ್ಲಂತೂ ನಮಗೆ ಮೊನ್ನೆ ಪ್ರೊಡ್ಯೂಸರ್ ಸರ್ ಮಾತಾಡಿದಾಗ ನಾಗಿರೆಡ್ಡಿ ಅವರು ತುಂಬ ಅದ್ಭುತವಾಗಿ ನಿಮ್ಮ ಒಂದು ಕ್ಯಾರೆಕ್ಟರ್ಗೆ ಮ್ಯೂಸಿಕ್ ಕೂಡ ಬಿಲ್ಟಪ್ ಮಾಡಿದ್ದೀನಿ ಅಂದರು. ಭಾಳ ಸಂತೋಷ ಆಯಿತು. ಥ್ಯಾಂಕ್ಸ್ ನಾಗಿರೆಡ್ಡಿ ಸರ್. ಹಾಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಂಗು ಮೊದಲನೇ ದಿನದಿಂದಾನು ಭಾಳ ನಮಗೆ ಸಪೋರ್ಟಿವ್ ಆಗಿ ಆ ಒಂದು ಕ್ಯಾರೆಕ್ಟರೈಸೇಷನ್ ಬಿಲ್ಡಪ್ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಈ ಸಿನಿಮಾ ನಿಜಕ್ಕೂ ಈ ಒಂದು 2026 ಹಿಟ್ ಆಗುತ್ತೆ, ಒಂದು ಮೈಲಿಗಲ್ಲಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತೊಮ್ಮೆ ಸಿಂಧೂರ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್. ದಾಸಣ್ಣನಿಗೆ ಹೇಳಬೇಕು, ಯಾಕಂದರೆ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಕ್ಯಾಮ್ರಾಮ್ಯಾನ್, ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ನಮ್ಮ ಸಿಂಧೂರ ತಂಡಕ್ಕೆ. ಆದಷ್ಟು ಬೇಗ ಶ್ರೀಮತಿ ಸಿಂಧೂರ ಚಿತ್ರ ಬಿಡುಗಡೆ ಆಗ್ತದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ಚಿತ್ರದ ಮೇಲೆ ಇರಲಿ. ಆ್ಯಂಡ್ ಮೇಲಾಗಿ ವಿಜಯ ರಾಘವೇಂದ್ರ ಸರ್ ಜೊತೆ ನಂದು 2ನೇ ಸಿನಿಮಾ ಇದು. ತುಂಬ ಖುಷಿ ಅವ್ರ ಜೊತೆ ವರ್ಕ್ ಮಾಡೋದು. ಇಷ್ಟು ಸಾಹಸ ಪಟ್ಟು ಒಂದು ಆಡಿಯೋ ರಿಲೀಸು ಅಥವಾ ಟೀಸರ್ ರಿಲೀಸಿಗೆ ಬಂದಿದ್ದು ನನ್ನ 25 ವರ್ಷಗಳ ಕೆರಿಯರ್ನಲ್ಲಿ ಇದೆ ಮೊದಲು. ಹಾಗಾಗಿ ಈ ಚಿತ್ರ ಯಾವತ್ತೂ ನೆನಪಿರುತ್ತೆ. ವಿಶೇಷತೆಗಳಂದರೆ ನಾಗಿರೆಡ್ಡಿ ಸರ್ ಜೊತೆನೂ ಮತ್ತು ರಾಜೇಶ್ ರಾಮನಾಥ್ ಸರ್ ಜೊತೆನೂ ಬಹುಶಃ 20 ವರ್ಷಗಳ ಹಿಂದೆ ಇಬ್ಬರ ಜೊತೆನೂ ಕೆಲಸ ಮಾಡಿದ್ವಿ. ರಾಜೇಶ್ ರಾಮನಾಥ್ ಸರ್ ಫಿಲ್ಮ್ಗಳಿಗೆ ಇವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದು. ಮತ್ತು ಈಗ ಅವರ ಜೊತೆ ಕೆಲಸ ಮಾಡುವಂಥ ಅವಕಾಶ. ಇದರಲ್ಲಿ 2 ಹಾಡುಗಳನ್ನು ನಾನು ಬರ್ತಿದ್ದೀನಿ. ಮತ್ತು 2 ಹೂಮಳೆ ಅಂತ ಒಂದು, ಅಲ್ಲೊಂದು ಇನ್ನೊಂದು ಮಾಡೋದು ನಮ್ಮನ್ನು ಕಟ್ಟಿದ್ದಾರೆ. ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ ಸರ್. ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತೀರ. ನಿಮಗೆ ಏಜೆ ಆಗ್ತಿಲ್ವಾ ಅಂತ ಏನಾದರೂ ಫ್ರಿಡ್ಜ್ ಕೂತ್ಕೋತೀರಾ ಮನೆ ಹೋಗಿ ಅಂತ ಒಂದು ಡೌಟ್ ಆಗ್ತಿದೆ ನನಗೆ. ನಾವೆಲ್ಲ ನಿಮ್ಮ ಜೊತೆಯವರೇ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಮೇಡಮ್ ಅಷ್ಟೇ, ಇದೊಂದು ಮೇಡಮ್ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಹಾಡುಗಳು ಮಧುರವಾಗಿ ಮೂಡುವಂತೆ. ಈಗ ಇತ್ತೀಚೆಗೆ ಬರ್ತಿರೋ ಹಾಡುಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಖಂಡಿತವಾಗಬೇಕು, ಯಾವುದೇ ಡೌಟ್ ಇದೆ ಹೇಳ್ಬೋದು. ವಿಶೇಷವಾಗಿ ಯಾಕಂದರೆ ತುಂಬ ಅಬ್ಬರದ ಹಾಡುಗಳಂದರೆ ಬಹಳ ಮೆಲೋಡಿಯಸ್ 4 ಹಾಡುಗಳು ಕೂಡ ಮೆಲೋಡಿ ಕೇಳಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹ, ಪ್ರೇಕ್ಷಕರ ಪ್ರೋತ್ಸಾಹ, ಮಾಧ್ಯಮಗಳ ಪ್ರೋತ್ಸಾಹ ಈ ಸಿನಿಮಾ ಇರಲಿ ಅಂತ ಅನ್ಸುತ್ತೀನಿ. ಕೊನೆಯದಾಗಿ ನೆನಪಿಸ್ಕೋಬೇಕು ಅಂದರೆ ಡೈರೆಕ್ಟರ್ ಅವರು ಅನಂತ ಸರ್ ಮತ್ತು ಗಂಗು ಸರ್ ನೆನಪಿಸ್ಕೋಬೇಕು. ಈ ಸಿನಿಮಾದಲ್ಲಿ ನಾವು ಕೆಲಸ ಮಾಡೋದ್ರಲ್ಲಿ ಅವರು ಮುಖ್ಯವಾಗಿತ್ತು. ಎಲ್ಲರಿಗೂ ಒಳ್ಳೆಯದಾಗಿ ಸಿನಿಮಾಗೂ ದೊಡ್ಡ ಯಶಸ್ಸು ಸಿಗಲಿ ಅಂತ ಆಮೇಲೆ ಒಳ್ಳೆ ಲೊಕೇಶನ್ ಕೊಡಬೇಕು. ನಾನು ಆಮೇಲೆ ಥಿಯೇಟರ್ಗೆ ಕ್ಯಾಮರಾಮನ್ ಏನೇ ಹೇಳಿದ್ರು ನಮಗೆ ಲೊಕೇಶನ್ ತುಂಬ ಫಿಟ್ಟಿಂಗ್ ಇತ್ತು. ಅಲ್ಲಿ ಅವರು ತುಂಬ ಫಾಸ್ಟ್ ಚೆನ್ನಾಗಿ ಯಾವುದೂ ರೀತಿ ಕೆಲಸ ನಿಜವಾದ ಸರ್ ಗೊತ್ತು ಸರ್. ಏನಕ್ಕೆ ನಮಗೆ ಕಂಫರ್ಟಬಲ್ ತುಂಬ ಈಸಿ ಅಲ್ಲ. ಇದು ಹೇಳ್ತೀನಿ ಶೂಟಿಂಗ್ ಪಟ್ಟಲ್ಲಿ ನಾವು ಕಂಪೋಸ್ ಮಾಡ್ಬೋದು. ಅಷ್ಟು ಒಳ್ಳೆ ಡ್ಯಾನ್ಸ್ ಹಾಗೆ ಅಂದರೆ ಡ್ಯಾನ್ಸ್ ಮಾಡೋಕ್ಕೆ ನಮ್ಗೆ ಅವಕಾಶ ತುಂಬ ಕಮ್ಮಿ ಇದೆ. ಅದನ್ನು ಟ್ರೈ ಮಾಡ್ತೀನಿ. ಆಮೇಲೆ ಟ್ರೈ ಆಗಿ ಒಂದು ದಿವಸಲ್ಲಿ ಮಾಡಿದ್ದೆ ಇಷ್ಟಪಡ್ತೀನಿ. ಚೆನ್ನಾಗಿ ಮಾಡ್ಬೋದು. ಎಲ್ರಿಗೂ ಒಳ್ಳೆಯದಾಗಿರೋದು. ಈ ಮಳೆ ಹಿಂಗೆ ನಮಗೆ ಬಿಸಿಲು ಅಂದರೆ ಬಿಸಿಲು ನೆನೆ ತನಕ ಬಿಸಿಲು ಮಳೆ ಇದೆ. ಅದೇ ರೀತಿ ನಮಗೆ ಸಿನಿಮಾ ಸಕ್ಸಸ್ ಆಗಲಿ. ಒಂದು ಸಿನಿಮಾ ಸಕ್ಸಸ್ ಆದರೆ ನಿರ್ಮಾಪಕರಿಗೆ, ಟೆಕ್ನಿಷಿಯನ್ಗೆ, ಹೀರೋಗಳಿಗೆ ಒಳ್ಳೆಯ ಹೆಸರು ಬರುತ್ತೆ, ದುಡ್ಡು ಬರುತ್ತೆ. ನಿರ್ಮಾಪಕರಿಗೆ
ಬಂಡವಾಳ ಏನು ಅದರ ಮೇಲೆ ಬಂದಿರೋ ದುಡ್ಡನ್ನು ಎಲ್ಲ ನಮ್ಮ ಕಾರ್ಮಿಕ ಕಲಾವಿದರಿಗೂ ನಾನು ಸೇರ್ಕೊಡ್ತೀನಿ 100%. ಪ್ರತಿಯೊಬ್ಬರಿಗೂ ಸೇರ್ಕೊಡ್ತೀನಿ. ಬರೀ ನನಗೆ ಏನಿದೆ ನಾನು ತಗೊಂಡು ಪ್ರತಿಯೊಂದು ರೂಪಾಯಿ ಕಲಾವಿದರಿಗೆ ನಾನು ಹಂಚಿಬಿಡ್ತೀನಿ, ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋರು ಒಳ್ಳೆ ಕಲಾವಿದರಿಗೆ, ಕಾರ್ಮಿಕರಿಗೆ ಒಂದು ಕೆಲಸ ಕೊಡಬೇಕು ಅಂತ ನನಗೆ ಧ್ಯೇಯ ಇತ್ತು. ಅದು ಮಾಡಿದ್ದೀನಿ, ಸಕ್ಸಸ್ ಆಗಿದೆ. ಅದೇ ಥರ ನಮಗೊಂದು ಸಾಂಗ್ ಸ್ಪೆಷಲ್ ಆಗಿ ಒಂದು ವಿಶೇಷವಾಗಿ ಹೇಳ್ತೀನಿ. ಕೈಲಾಸ್ ಕೇರ್ ಹತ್ರ ನಾವು ಒಂದು ಸಾಂಗ್ ಕೇಳಿದ್ವಿ, ನಮಗೆ ವಿಶೇಷವಾದ ಒಂದು ಸಾಂಗ್ ಮಾಡ್ಬೇಕು, ಆಂಜನೇಯ ಸ್ವಾಮಿಗೆ ನಾನು ಹನುಮಾನ್ ಕೆಲಸ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ಅವ್ರಿಗೆ ಒಂದು ವಾರ ಟೈಮ್ ಕೊಡಿ ಅಂತ. ನಂತರ ಒಂದು ವಾರ ಆದಮೇಲೆ ಎಲ್ಲೋ ಬೇರೆ ಹೋಗಿ ಬಂದಿದ್ದಾರೆ, ಬಾಂಬೆಗೆ ಹೋಗಿ ವಿಶೇಷವಾದ ಸ್ಪೆಷಲ್ ಆಗಿ ಅವ್ರು ತುಂಬ ಅದ್ಭುತವಾಗಿ ಆಡಿದ್ದಾರೆ. ಅವ್ರು ಏನಂದ್ರು, ಈಗ ಕರ್ನಾಟಕ ಸಾರೇ ಇಂಡಿಯಾ ಅಷ್ಟು ಅದ್ಭುತವಾದ ಒಂದು ಸಾಂಗ್ ಮಾಡ್ತಾರೆ. ಈ ಸಾಂಗ್ ಅಂತ ಮುರಳೀಧರ ಅವರು ಈ ಸಾಂಗ್ ಸ್ಪೆಷಲ್ ಮಾಡ್ತಾರೆ. ಇದು ವಿಶೇಷ ಸಾಂಗು, ಅದರಿಂದ ನಮಗೆ ತುಂಬ ಸಂತೋಷವಾಗಿದೆ. ಇನ್ನು ಮತ್ತೆ ನಮ್ಮ ಈ ಸಾಂಗ್ ಬಗ್ಗೆ ನಮ್ಮ ಹನುಮಾನ್ ಒಂದು ಫ್ಯಾಮಿಲಿಗೆ ಯಾವ ಥರ ಒಂದು ವೈತಾಳಜಿ ನಮ್ಗೆ ಯಾವ ಥರ ಸಹಾಯ ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ನಮ್ಮ ಈ ಯಾರೇ ಆಗಲಿ ಆ ಒಂದು ಬ್ಲೆಸ್ಸಿಂಗ್ ಸಿಕ್ಕಿದ್ದಾರೆ. ಇವಾಗ ಅಂಥ ಒಂದು ಫ್ಯಾಮಿಲಿಗೆ ಇವತ್ತು ಒಬ್ಬ ನೀಚ ಚೇತನ್ ಅಂಬುದನ್ನು ನೀಚ ಅವರು ಇದನ್ನ ವಿಚಾರದಿಂದ ಮಾತಾಡಿದಾಗ ಅದನ್ನ ನಾವು ಯಾವ ಥರ ಮನೆಯಲ್ಲಿ ಇದ್ದ ಮನೆಯಲ್ಲಿ ಅದಕ್ಕೆ ತುಂಬ ಆ ಒಂದು ಇವರನ್ನು ಕಾಪಾಡೋದಕ್ಕೆ ಆಂಜನೇಯ ಆಗ್ತಾರೆ. ಅವ್ರ ಭಕ್ತರಾಗಿರೋದ್ರಿಂದ ತುಂಬ ತೊಂದರೆ ಸಿಗಾಗ್ತದಾಗ ಅವ್ರು ಬಂದು ತುಂಬ ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕರು ನಾಗಿರೆಡ್ಡಿ ಸರ್ಗೆ ನಾನು ಕೃತಜ್ಞತೆ ಹೇಳಬೇಕು. ನಮ್ಮ ಇಡೀ ಚಿತ್ರ ತಂಡ ಇಲ್ಲಿದೆ, ನಾವೆಲ್ಲ ಕಲಾವಿದರ ಒಂದು ತಂಡ ನಾವಿಲ್ಲಿ ಕೂತಿದ್ದೀವಿ. ನಾನು ಕವಿರಾಜ್ ಸರ್ಗೆ ನಾನು ನನ್ನ ಧನ್ಯವಾದಗಳು, ಕೃತಜ್ಞತೆಗಳು. ನಿಜ ಅವ್ರು ಹೇಳಿದ್ ಪಾಪ ಹರಸಾಹಸ ಮಾಡಿ ಒಂದು ಆಡಿಯೋ ಲಾಂಚಿಗೆ ಬಂದಿದ್ದೀವಿ, ಒಂದು ಇವೆಂಟಿಗೆ ಬಂದಿದ್ದೀವಿ ಅಂದರೆ ನಮ್ಮ ಮೇಲೆ ಅವ್ರಿಗಿರುವಂಥ ಒಂದು ವಿಶ್ವಾಸ ಆಗಲಿ, ಒಂದು ಅಕ್ಕರೆ ಆಗಲಿ, ನಿರ್ಮಾಪಕರ ಮೇಲೆ ಅವ್ರಿಗಿರುವಂಥ ಗೌರವ ಆಗಲಿ, ಇದೆಲ್ಲವೂ ಕಾರಣ ಆಗುತ್ತೆ. ಗಣೇಶ್ ಮಾಸ್ಟರ್ ಹೇಳಿದ್ರು ಜೊತೆ ಕೆಲಸ ಮಾಡೋದು ಅದೃಷ್ಟ ಅಂತ. ಏನು ಅದೃಷ್ಟ ಮಾಸ್ಟರ್, ಜೊತೆಗೆ ಬೆಳ್ಕೊಂಡ್ ಬಂದಿದ್ದೀವಿ ಮೊದಲನೇ ದಿವಸದಿಂದ. ಸೊ ಹಾಗಾಗಿ ಅದು ಅದೃಷ್ಟ ಏನಿಲ್ಲ, ನಮಗೆ ಅದು ಒಂದು ಒಳ್ಳೆ ಅವಕಾಶ. ಗಂಗಣ್ಣ ಅವರು ಈ ಸಿನಿಮಾ ಮಾಡಕ್ ಬಂದಾಗ ಮನೆಗೆ ಅವರು ಒಂದು ವಿಚಾರದಲ್ಲಿ ಬಹಳ ಕ್ಲಿಯರ್ ಇದ್ರು. ಬಹಳ ಏನ್ ಹೇಳ್ತಾರೆ, ಕಥೆ ಮಾಡೋದ್ರಿಂದ ಹಿಡಿದು ಇವಾಗ ಟೀಸರು, ಹಾಡುಗಳು ಅದೆಲ್ಲ ಪ್ರೆಸೆಂಟ್ ಮಾಡೋವರೆಗೂ ನಿರ್ಮಾಪಕರಿಗೆ ಅವರ ಕಥೆ ಮೇಲಿರುವಂಥ ಬಹಳ ದೃಢವಾದ ನಂಬಿಕೆ, ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಅವರಿಗೆ ವಿಶ್ವಾಸ ಇದೆ ಕಥೆ ಮೇಲೆ. ಕಥೆ ಕೇಳಿದಾಗ ನನಗೂ ಹಾಗೆ ಅನ್ನಿಸ್ತು. ಯಾಕಂದ್ರೆ ಇವಾಗ ಸಿನಿಮಾಗಳು ಬರ್ತಿರೋ ಭರ ನೋಡಿದ್ರೆ ಯಾವ ತರ ಇದೆ ಅಂತ ಹೇಳಿದ್ರೆ, ಅದು ಟ್ರೆಂಡ್ ಅಂತ ಹೇಳ್ಬೇಕು ಅಥವಾ ನಮ್ಮೆಲ್ಲರ ಮನಸ್ಥಿತಿ. ಯಾಕಂದ್ರೆ ನಾನು ಒಬ್ಬ ಆಡಿಯನ್ಸ್ ಆಗಿ ಯೋಚನೆ ಮಾಡ್ಬೇಕು, ಬರೀ ಆಡಿಯನ್ಸ್ ಅಂತ ಹೇಳೋದಕ್ಕಿಂತ ಮನಸ್ಥಿತಿ ಹೇಗಿದೆ ಅಂದ್ರೆ ಫಾಸ್ಟ್ ಆಗಿರ್ಬೇಕು, ಒಂದು ವೈಲೆನ್ಸ್ ಇರಬೇಕು, ಅಥವಾ ಬೇರೆ ಇನ್ನೇನೋ ಒಂದು ತುಂಬಾನೇ ಬ್ರಿಸ್ಕ್ ಆಗಿರ್ಬೇಕು. ಅದ್ರ ಮಧ್ಯದಲ್ಲಿ ಇವರು ಒಂದು ಒಳ್ಳೆ ಎಲ್ಲರೂ ಕುಟುಂಬ ಸಮೇತರಾಗಿ ಕುತ್ಕೊಂಡು ನೋಡುವಂತ ಒಂದು ಸಿನಿಮಾದ ಕಥೆ ಹೇಳಿದ್ರು. ಆ ಕಥೆ ಅವ್ರು ಹೇಳ್ಬೇಕಾದ್ರೆ, ಅನಂತರಾಜು ಸರ್ ಕಥೆ ನರೇಟ್ ಮಾಡ್ಬೇಕಾದ್ರೆ ನಿರ್ಮಾಪಕರ ಇನ್ವಾಲ್ವ್ಮೆಂಟ್ ಅಂದ್ರೆ ಆ ಸಿನಿಮಾನ ಆಲ್ರೆಡಿ ನೋಡಿದಾರೆ ಅವರು,
ಈ ಸಿನಿಮಾ ಈ ತರ ಮಾಡ್ಬೇಕು ನಾನು ಅನ್ನುವಷ್ಟರ ಮಟ್ಟಿಗೆ ಅವ್ರಿಗೆ ಅದ್ರ ಮೇಲೆ ಹಿಡಿತ ಆಗ್ಲಿ, ಅದ್ರ ಬಗ್ಗೆ ಒಂದು ಕಾಳಜಿ ಆಗ್ಲಿ, ಇವೆಲ್ಲವೂ ನಾನು ಕಂಡೆ. ಹಾಗಾಗಿ ಒಂದು ಸಿನಿಮಾ ಮಾಡಕ್ಕೆ ಒಬ್ರು ನಿರ್ಮಾಪಕರು 20 ವರ್ಷ ಆದ್ಮೇಲೆ ಮುಂದೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ಇವಾಗಿನ ಪರಿಸ್ಥಿತಿಲಿ ಕೆಲವೊಮ್ಮೆ ಬಿಡುವಿಲ್ದಂಗೆ ಶೂಟಿಂಗ್ ನಡೀತಾ ಇರುತ್ತೆ, ಕೆಲವೊಮ್ಮೆ ವಿಚಾರಿಸಿದ್ರೆ ಯಾವ್ದು ಶೂಟಿಂಗ್ ನಡೀತಿಲ್ಲಣ್ಣ ಅನ್ನುವಂಥ ಪರಿಸ್ಥಿತಿ ಇದೆ. ಆ ಥರ ಒಂದು ಸಮಯದಲ್ಲಿ ಒಬ್ರು ನಿರ್ಮಾಪಕರು ಬರ್ತಾರೆ, ಎಲ್ಲರೂ ಕೆಲಸ ಕೊಡ್ತಾರೆ, ನಮಗೆ ದುಡ್ಡು ಕೊಡ್ತಾರೆ, ಸಂಭಾವನೆ ಕೊಡ್ತಾರೆ. ಸೊ ಈ ತರ ಒಬ್ರು ನಿರ್ಮಾಪಕರು ಬಂದಾಗ ಅವರ ನಂಬಿಕೆ ಜೊತೆ, ಅವರ ವಿಶ್ವಾಸದ ಜೊತೆ ನಾವೊಂದ್ಸಲ ಕೈ ಜೋಡಿಸಿ ಒಂದು ಸಿನಿಮಾ ಮಾಡೋಣ ಅನ್ನೋ ಒಂದು ಉದ್ದೇಶ ಇದೆಯಲ್ಲ, ಈ ಉದ್ದೇಶ ಎಲ್ರದ್ದು ಒಂದೇ ಹಂತದಲ್ಲಿ ಇದ್ದಿದ್ರಿಂದ, ಒಂದೇ ಒಂದು ಲೆವೆಲಲ್ಲಿ ಇದ್ದಿದ್ರಿಂದ ಈ ಸಿನಿಮಾ ಇವಾಗ ಆಗಿ ಒಂದು ಒಳ್ಳೆ ಒಂದು ಮುದ್ದಾದ ಸಿನಿಮಾ ಕಾಣ್ತಾ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಕಾರಣ ನಮ್ಮ ದಾಸಣ್ಣ, ಆಮೇಲೆ ಇಡೀ ಕಥೆನ ಅದರ ಸಾರಥ್ಯ ವಹಿಸಿ ಅದನ್ನ ನಿರ್ದೇಶನ ಮಾಡಿರೋ ನಮ್ಮ ಅನಂತರಾಜು ಸರ್. ಸೊ ಈ ಸಿನಿಮಾದ ಟೀಸರ್ ನೋಡಿದ್ರಿ, ಹಾಡುಗಳನ್ನ ನೋಡಿದ್ರಿ, ನಿಮ್ಮ ಪ್ರೀತಿಯನ್ನ, ನಿಮ್ಮ ಪ್ರೋತ್ಸಾಹವನ್ನ, ನಿಮ್ಮ ಮಾರ್ಗದರ್ಶನ ನಾನು ಯಾವಾಗ್ಲೂ ಬೇಡೋ ಹಾಗೆ ಇವಾಗ್ಲೂ ಹಾಗೆ ಕೇಳ್ಕೊತಾ ಇದ್ದೀನಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ, ನಮ್ಮ ಸಿನಿಮಾ ತಂಡದ ಮೇಲಿರಲಿ. ಇದ್ರ ಮುಖಾಂತರ ಮತ್ತೊಮ್ಮೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹಾಗೂ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಪಾತ್ರ ಈ ಸಿನಿಮಾದಲ್ಲಿ ನೀವೇನ್ ನೋಡಿದ್ರಲ್ಲ, ಅಂದ್ರೆ ಮನೆಯಲ್ಲಿ ಒಬ್ಬ ಜವಾಬ್ದಾರಿಯುತ ಒಂದು ಗಂಡಸು. ಕಥೆ ಬಗ್ಗೆ ಹೆಚ್ಚು ಹೇಳೋದಕ್ಕಾಗ್ದೇನೆ ಎಷ್ಟಾಗುತ್ತೋ ಅಷ್ಟು ಹೇಳ್ತೀನಿ. ಒಬ್ಬ ಬಹಳ ಜವಾಬ್ದಾರಿ ಇರುವಂತ ಒಬ್ಬ ವ್ಯಕ್ತಿ ಒಂದು ಮನೆಯಲ್ಲಿ ಒಬ್ಬ ತಾಯಿಗೆ ಮಗ ಆಗ್ತಾನೆ, ಮದುವೆ ಆದ್ಮೇಲೆ ಹೆಂಡತಿಗೆ ಗಂಡ ಆಗ್ತಾನೆ, ಮಗನಿಗೆ ತಂದೆ ಆಗ್ತಾನೆ. ಸೊ ಇದ್ರ ನಡುವೆ ಸಂಸಾರದಲ್ಲಿ ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಗೆ ತೊಂದರೆಗಳು ಎದುರಾಗ್ತಾ ಇದಾವೆ ಅಂತ ನಮ್ಗೆ ಅನ್ನಿಸ್ತಾ ಇರುತ್ತೆ. ಆದ್ರೆ ಆ ತೊಂದರೆಗಳು ಒಂದೊಂದ್ಸಲ ಹೊರಗಡೆಯಿಂದವರಲ್ಲ, ಒಳಗಡೆ ಯಾರ್ಯಾರು ಇರ್ತಾರೋ, ನಮ್ಮ ಮನೇಲಿ ಯಾರ್ಯಾರು ಇರ್ತಾರೋ ಆ ತರ ಕೆಲವು ಸಲ ತೊಂದರೆ ಬರುತ್ತೆ. ಆದ್ರೆ ಏನೇ ತೊಂದರೆ ಬಂದ್ರು, ಯಾವುದೇ ರೀತಿ ಆಪತ್ತು ವಿಪತ್ತು ಎದುರಾದ್ರು ನಂಬಿರೋ ಶಕ್ತಿ ಆಗ್ಲಿ, ನಂಬಿರೋ ಒಂದು ಚೈತನ್ಯ ಆಗ್ಲಿ, ಭಗವಂತ ಆಗ್ಲಿ ಯಾವತ್ತೂ ನಮ್ಮನ್ನ ಹಾಗೆ ತೊಂದರೆ ಒಳಗೋಗಕ್ ಬಿಡೋದಿಲ್ಲ ಅನ್ನೋ ಒಂದು ಇವಾಗ ನಾವೆಲ್ಲರೂ ನಂಬಿಕೆ ಮೇಲೆ ಬದುಕ್ತಾ ಇದ್ದೀವಿ. ಯಾವುದೇ ಸಮಸ್ಯೆ ಆಗ್ಲಿ, ಏನಾದ್ರು ಒಂದ್ಸಲ ಕಣ್ಣು ಮುಚ್ಕೊಂಡು ಅಪ್ಪ ಹರ ಶಿವ ಅಂತ ಹೇಳ್ಬಿಟ್ಟು ಆ ತರ ಒಂದು ಭಾವನಾತ್ಮಕ ಒಂದು ಅಂಶ ಈ ಸಿನಿಮಾದಲ್ಲಿರೋದ್ರಿಂದ. ಶ್ರೀಮತಿ ಸಿಂಧೂರ ಬಗ್ಗೆ ಹೇಳ್ಬೇಕಂದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಈ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡಿದ್ದಕ್ಕೆ. ಸೊ ಫಸ್ಟ್ ಆಫ್ ಆಲ್ ನಾಗಿರೆಡ್ಡಿ ಸರ್ ಅಂಡ್ ಗಂಗಾಧರ್ ಸರ್ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಹ್ಯಾಡ್ ನೋ ವರ್ಡ್ಸ್ ಟು ಸೇ ಥ್ಯಾಂಕ್ಸ್. ಆ್ಯಂಡ್ ನಾನು ಫಸ್ಟ್ ಈ ಅಪಾರ್ಚುನಿಟಿ ಸಿಕ್ಕಿದಾಗ ನನಗೆ ಹೇಳಿರೋದು ವಿಜಯ ರಾಘವೇಂದ್ರ ಸರ್ ಅಂತ, ಅದಕ್ಕೋಸ್ಕರ ನಾನು ಆಫೀಸಿಗೆ ಹೋಗಿದ್ದು. ಬಟ್ ಇವಾಗ ಅನ್ನಿಸ್ತಾ ಇದೆ ಟೋಟಲ್ ಟೀಮ್, ಇಟ್ ವಾಸ್ ಟೂ ಗುಡ್ ಟು ವರ್ಕ್ ವಿತ್ ದ ಎಂಟೈರ್ ಟೀಮ್. ನನಗೆ ಒಂದು ಸೀನಿಯರ್ ಟೀಮ್ ಜೊತೆಗೆ ತುಂಬ ಎಕ್ಸ್ಪೀರಿಯನ್ಸ್ ಇರುವಂತಹ ಟೆಕ್ನಿಷಿಯನ್ಸ್ ಜೊತೆಗೆ ವರ್ಕ್ ಮಾಡಿರೋದು ತುಂಬ ಅಂದರೆ ತುಂಬ ಖುಷಿ ಇದೆ. ಎಲ್ಲರ ಹತ್ರನೂ ತುಂಬಾ ಕಲಿಯಕ್ಕೆ ಸಿಕ್ತು. ಆ್ಯಂಡ್ ಸಾಂಗ್ಸ್ ನೀವೇ ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಡಬ್ಬಿಂಗ್ ಮಾಡಬೇಕಾದ್ರೆ ಓವರಾಲ್ ಮೂವಿ ಒಂದು ರಫ್ ಆಗಿ ಐಡಿಯಾ ಬಂತು. ಸೊ ತುಂಬ ಖುಷಿ ಇದೆ. ಬಿಕಾಸ್ ಇವಾಗಿರೋ ಕಮರ್ಷಿಯಲ್ ಮೂವೀಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಹೀರೋಯಿನ್ಗೆ ಒಂದು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ರೆಸೆನ್ಸ್ ಇದೆ. ಆ್ಯಂಡ್ ಐ ಹೋಪ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಅದಕ್ಕೆ ಆ ಪಾತ್ರನ ಫುಲ್ಫಿಲ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇನ್ನು ನಮ್ಮ ಸರ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡೋದಂದರೆ ತುಂಬ ಜನದ ಡ್ರೀಮ್ ಅದು. ಸೊ ಅದು ನನಗೆ ಒಂದು ಅಪಾರ್ಚುನಿಟಿ ಸಿಕ್ಕಿರೋದು. ಸೊ ಐ ಫೀಲ್ ಸೋ ಹ್ಯಾಪಿ. ಆ್ಯಂಡ್ ನಮ್ಮ ಅನಂತರಾಜು ಸರ್, ಸೊ ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಐ ಹ್ಯಾವ್ ಎವರ್ ವರ್ಕ್ಡ್ ವಿತ್. ಸಚ್ ಅ ಕಾಮ್ ಪರ್ಸನ್. ನಾನು ಸೆಟ್ಟಿಗೆ ಹೋಗ್ಬೇಕಾದ್ರೆ ತುಂಬ ನರ್ವಸ್ ಆಗಿದ್ದೆ. ಬಿಕಾಸ್ ನಾವು ಫಸ್ಟ್ ಮುಹೂರ್ತ ಮಾಡಿದಾಗ ಎಲ್ಲರೂ ತುಂಬ ಸೀನಿಯರ್ಸ್, ನಾನು ಒಬ್ಳೆ ಹೊಸಬ್ಳು ಅಂತ ಫೀಲ್ ಆಗ್ತಾ ಇತ್ತು. ಸೊ ಹೆಂಗೋ ಏನೋ ಅದಾದ್ಮೇಲೆ ಸರ್ ಯಾವತ್ತೂ ಮಾತೇ ಆಡಿರ್ಲಿಲ್ಲ ನನ್ನ ಹತ್ರ ಸೆಟ್ಟಿಗೆ ಹೋಗೋಕ್ಕಿಂತ ಮುಂಚೆ. ಸೊ ಫಸ್ಟ್ ಡೇ ಶೂಟಲ್ಲೇ ಒಂದು ಕ್ಲೈಮ್ಯಾಕ್ಸಿನ ದೊಡ್ಡ ಡೈಲಾಗ್ ಕೊಟ್ಟಿದ್ರು. ಸೊ ಆ್ಯಂಡ್ ಹಿ ಡಿಂಟ್ ಟೆಲ್ ಎನಿಥಿಂಗ್. ಅವರು ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಡೈರೆಕ್ಟಾಗಿ ಫಸ್ಟ್ ಟೇಕೆ ತೊಗೊಂಡ್ರು. ಸೊ ಆವಾಗ ಬೈ ಗಾಡ್ಸ್ ಗ್ರೇಸ್ ಫಸ್ಟ್ ಟೇಕಲ್ಲಿ ಆಗೋಯ್ತು ಅದು. ಅದಾದ್ಮೇಲೆ ಹಿ ವಾಸ್ ವೆರಿ ಗುಡ್ ಆ್ಯಂಡ್ ತುಂಬ ಕಾಮ್ ಆಗಿ ಎಷ್ಟು ಚೆನ್ನಾಗಿ ಎಲ್ಲ ಟೀಮ್ನ ಹ್ಯಾಂಡಲ್ ಮಾಡ್ತಿದ್ರು ಅಂದರೆ. ಆ್ಯಂಡ್ ಇದು ಫಸ್ಟ್ ಮೂವಿ ಅನಿಸುತ್ತೆ, ನಾವು ಅಂದ್ಕೊಂಡಿರೋ ಡೇಸ್ಗಿಂತ ಕಮ್ಮಿ ಡೇಸಲ್ಲಿ ಮುಗಿಸ್ಕೊಟ್ರು ಅವರು. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರತಿದಿನ ನಾನು 5:30ಗೆ ರೆಡಿ ಇರ್ತಿದ್ದೆ. ಆ್ಯಂಡ್ ಆಲ್ಮೋಸ್ಟ್ ಎವ್ರಿ ಡೇ 9:30 10ವರೆಗೂ ಶೂಟ್ ಮಾಡ್ತಾ ಇದ್ವಿ. ಹಂಗೆ ಮಾಡಿದ್ರು ಒಂದು ಸ್ವಲ್ಪನೂ ಸುಸ್ತು ಅನ್ನಿಸ್ತಾ ಇರಲಿಲ್ಲ. ಬಿಕಾಸ್ ಟೀಮ್ ಎನರ್ಜಿ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಇನ್ನು ದಾಸ್ ಸರ್ ಬಗ್ಗೆ ಹೇಳಲೇಬೇಕು. ನನಗೆ ತುಂಬ ನನ್ನ ಬಗ್ಗೆ
ಲೋ ಫೀಲ್ ಇತ್ತು, ಕೆಲವೊಂದು ಆಂಗಲ್ ಅಲ್ಲಿ ನಾನು ಚೆನ್ನಾಗಿ ಕಾಣಲ್ಲ ಅನ್ನೋದೊಂದು ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿತ್ತು. ಬಟ್ ದಾಸ್ ಸರ್ ಇಟ್ಟಿರೋ ಪ್ರತಿಯೊಂದು ಫ್ರೇಮಲ್ಲೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ನನಗೆ ಫೀಲ್ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನು ಗಣೇಶ್ ಮಾಸ್ಟರ್, ಸಾರಿ ನಿಮಗೆ ತೊಂದರೆ ಕೊಟ್ಟಿದ್ರೆ, ಲೈಕ್ 1.5 days ಅಲ್ಲೆಲ್ಲ ಸಾಂಗ್ ಮುಗಿಸ್ಕೊಟ್ಟಿದ್ದಾರೆ, ಅಷ್ಟಷ್ಟು ಚೇಂಜಸ್ ಇದ್ರು ಕೂಡ. ಸೊ ಅದು ಕೂಡ ಆ ಬಿಸಿಲಲ್ಲಿ, ಆಮೇಲೆ ಸ್ಕೆಡ್ಯೂಲ್ಸ್, ಐ ಹ್ಯಾಡ್ ಟು ಟ್ರಾವೆಲ್ ಟು ಹೈದರಾಬಾದ್, ಬಟ್ ಎಲ್ಲಾನು ಮ್ಯಾನೇಜ್ ಮಾಡಿಕೊಂಡು ಯಾರಿಗೂ ಕೋಪ ಬರದೇ ಇರಂಗೆ ಸರ್ ಗಂಗಾಧರ್ ಸರ್ ತುಂಬಾ ಜೋರಿದ್ರು ಆಕ್ಚುಲಿ ಶೂಟಿಂಗ್ ಟೈಮಲ್ಲಿ. ಡೇಟ್ಸ್ ಅಂತೂ ಪಕ್ಕಾ ತಗೊಳ್ತಾ ಇದ್ರು, ಪಕ್ಕಾ ಲಾಕ್ ಮಾಡ್ತಾ ಇದ್ರು. ಬಟ್ ಬಿಕಾಸ್ ಆಫ್ ಆಲ್ ಆಫ್ ದಿಸ್ ಆ್ಯಂಡ್ ಇಷ್ಟು ಬೇಗ ನಾವು ಇಲ್ಲಿ ಬಂದು ಕೂತಿದ್ದೀವಿ. ಸೊ ಆ್ಯಂಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು, ತುಂಬಾ ಪಾಸಿಟಿವ್ ಮೈಂಡ್ ಸೆಟ್ ಫ್ರಮ್ ಡೇ 1 till here. ಹಿ ಈಸ್ ಸೋ ಕಾನ್ಫಿಡೆಂಟ್ ಆ್ಯಂಡ್ ಅವ್ರ ಕಾನ್ಫಿಡೆನ್ಸೇ ಈ ಪ್ರಾಡಕ್ಟ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ರೀಸನ್ ಆ್ಯಂಡ್ ಇಲ್ಲಿವರೆಗೆ ಬರೋದಕ್ಕೆ ರೀಸನ್ನು. ಸೊ ಶ್ರೀಮತಿ ಆ ಸಿಂಧೂರದ ಸುತ್ತಲೇ ಕಥೆ ಸುತ್ತೋದ್ರಿಂದ ಒಂದು ಹೀರೋ ಹೀರೋಯಿನ್ ಅವರ ಸಂಸಾರ, ಮದುವೆ ಆದಮೇಲೆ ಅವ್ರ ಫ್ಯಾಮಿಲಿ ಜಂಜಾಟಗಳು, ಹೇಗೆ ಅವ್ರ ಜೀವನನ ಮುಂದೆ ಸಾಗಿಸ್ಕೊಂಡು ಹೋಗ್ತಾರೆ, ಏನೇನು ಸಮಸ್ಯೆಗಳು ಬರುತ್ತೆ, ಅದನ್ನೆಲ್ಲ ಹೇಗೆ ಅವ್ರು ಗೆದ್ದು ನಿಲ್ತಾರೆ, ಹೇಗೆ ಅವ್ರ ಸಂಸಾರವನ್ನು ಸರಿಪಡಿಸ್ಕೊಳ್ತಾರೆ, ಇದೇ ಸಂಸಾರದ ಒಂದು ಇದಾಗಿರೋದ್ರಿಂದ, ಕತೆ ಆಗಿರೋದ್ರಿಂದ ಅದಕ್ಕೆ ನಾವು ಶ್ರೀಮತಿ ಸಿಂಧೂರ ಅಂತ ಟೈಟಲ್ ಕೊಟ್ಟಿದ್ದೀವಿ. ಪ್ರಿಯಾ ಆ ಪಾತ್ರದಲ್ಲಿ ತುಂಬ ಜೀವಂತವಾಗಿ ಕಾಣಿಸ್ಕೊಳ್ತಾರೆ. ಇನ್ನು ನಮ್ಮ ಗಣೇಶ್ ರಾವ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆ ವಿಲನ್ ಪಾತ್ರನ ಮಾಡಿದ್ದಾರೆ. ಸೊ ವಿಲನ್ ಗೆಟಪ್ನಲ್ಲೇ ಇದ್ದಾರೆ. ನಮ್ಮ ಪ್ರಸನ್ನ ಅವ್ರ ಬಗ್ಗೆ ನಾನೇನು ಹೇಳೋದು ಬೇಕಿಲ್ಲ, ಅವರು ತುಂಬ ಹಂಬಲ್ ಪರ್ಸನ್ನು. ನನಗೆ ತುಂಬ ಇಷ್ಟವಾದ ಒಂದು ಪಾತ್ರ, ಕ್ಯಾರೆಕ್ಟರ್. ಕ್ಯಾರೆಕ್ಟ್ರು ಅವರ ಸ್ನೇಹದಲ್ಲಿ ನನ್ನ ಮೊದಲನೇ ಸಿನಿಮಾ ಅವ್ರ ಜೊತೆ ಮಾಡ್ತಿರೋದು. ಆದರೂ ಕೂಡ ಅವರು ತುಂಬ ನನಗೆ ಹತ್ರ ಆಗ್ಬಿಟ್ರು. ಯಾಕೆ ಅಂತ ಗೊತ್ತಾಗಲಿಲ್ಲ. ಯಾಕೆ ಅಂತಂದರೆ ಅವರ ಸ್ನೇಹದಲ್ಲಿ ಮತ್ತು ಅವರ ವಿಶ್ವಾಸದಲ್ಲಿ ಮತ್ತು ಅವರ ಪಾತ್ರವನ್ನು ಅವರು ತೊಡಗಿಸ್ಕೊಂಡಿರೋ ರೀತಿಯಲ್ಲಿ ಕೂಡ ಅವರು ನನಗೆ ಇಷ್ಟ ಆದರು.